ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಸ್ ಮಾಡಿದೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದೆನ್ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ವೆಕೇಶನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಬಿಸಿ ಲೈಫ್ ಅಲ್ಲಿ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಲಾಸ್ಟ್ ಟೈಮ್ ನೀವು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದ್ ಯಾವಾಗ? ಫೋನ್ ಇಲ್ಲ, ವರ್ಕ್ ಇಲ್ಲ, ಸ್ಟ್ರೆಸ್ ಇಲ್ಲ, ಜಸ್ಟ್ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಖುಷಿಯಾಗಿದ್ದು ನೆನಪಿದ್ಯಾ? ರಿಯಾಲಿಟಿ ಏನಂದ್ರೆ ನಮ್ ಲೈಫ್ ಈಗ ಫುಲ್ ಬಿಸಿ. ಮಾರ್ನಿಂಗ್ ಹರಿ, ಆಫೀಸ್ ಪ್ರೆಷರ್, ಡೆಡ್ ಲೈನ್ಸು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು, ಮಕ್ಕಳು, ಗಂಡ, ಮರಿ, ಬಟ್ ರೆಸ್ಟು ಆಲ್ಮೋಸ್ಟ್ ಝೀರೋ. ನಾವೇನಂತ ಥಿಂಕ್ ಮಾಡ್ತೀವಿ, ವೆಕೇಶನ್ ಅಂದ್ರೆ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವರ್ಕ್ ಫಸ್ಟ್, ರೆಸ್ಟ್ ಲೇಟ್, ಅಥವಾ ಎಲ್ಲದಕ್ಕೂ ಟೈಮ್ ಇಲ್ಲ. ಬಟ್ ಟ್ರೂತ್ ಏನ್ ಗೊತ್ತಾ? ವೆಕೇಶನ್ ಅನ್ನೋದು ಲಕ್ಸುರಿ ಅಲ್ಲ, ನೆಸೆಸಿಟಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಕೊನೆದಾಗಿ ಹೇಳ್ತೀನಿ, ರೆಸ್ಟ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಹೆಲ್ತ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ. ನಿಮ್ಮ ಡೈಲಿ ಲೈಫ್ ರೊಟೀನ್ ನೋಡಿ. ಮಾರ್ನಿಂಗ್ ಬಿಸಿ, ಟ್ರಾಫಿಕ್ ಟೆನ್ಷನ್, ಆಫೀಸ್ ಸ್ಟ್ರೆಸ್, ಅಥವಾ ಹೌಸ್ ವೈಫ್ ಆದ್ರೆ ಗಂಡ, ಮಕ್ಕಳು, ಮನೆ ಕೆಲಸ, ಆಮೇಲೆ ಟಿವಿ ನೋಡು, ನೈಟ್ ಅಲ್ಲಿ ಫುಲ್ ಟಯರ್ಡ್ ಆಗು. ವೀಕೆಂಡ್ ಬಂದ್ರು ಅದೇ ಗೋಳು, ಮನೆ ಕ್ಲೀನಿಂಗು, ವಾರದ್ದೆಲ್ಲ ಪೆಂಡಿಂಗ್ ಕೆಲಸಗಳು ಮುಗಿಸ್ಕೊಳ್ಳೋದು, ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಸೊ ಬ್ರೈನ್ಗೆ ರೆಸ್ಟೇ ಸಿಗಲ್ಲ, ಯಾವಾಗ್ಲೂ ಆನ್ ಮೂಡಲ್ಲೇ ಇರುತ್ತೆ. ಬಟ್ ನಮ್ಮ ಬ್ರೈನ್ ಮಿಷಿನ್ ಅಲ್ಲ, ಅದಕ್ಕೆ ರೀಚಾರ್ಜ್ ಬೇಕು. ರೀಚಾರ್ಜ್ ಇಲ್ಲ ಅಂದ್ರೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ, ಸ್ಲೋ ಆಗಿ ಬರ್ನ್ಔಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟ್ರೆಸ್ ಮಾತ್ರ ಅಲ್ಲ, ಕಂಟಿನ್ಯೂಸ್ ವರ್ಕ್ ನಿಮ್ ಬಾಡಿ ಮೇಲೆ ಏನ್ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವು ಬ್ರೇಕ್ ತಗೊಳ್ದೇ ಇದ್ರೆ ಕಾರ್ಟಿಸೋಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದರ ರಿಸಲ್ಟ್ ಏನು? ಸ್ಲೀಪ್ ಸರಿ ಇರಲ್ಲ, ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ, ವೇಟ್ ಗೇನ್, ಇರಿಟೇಷನ್, ಬ್ರೈನ್ ಫಾಗ್, ಎಸ್ಪೆಷಲಿ ವಿಮೆನ್ಗೆ. ಹಾರ್ಮೋನ್ ಇಂಬ್ಯಾಲೆನ್ಸ್, PCOS, PCOD, ಥೈರಾಯ್ಡ್ ಸಿಂಪ್ಟಮ್ಸ್, ಎನರ್ಜಿ ಲೆವೆಲ್ ಯಾವಾಗ್ಲೂ ಡ್ರಾಪ್. ಆದ್ರೆ ಇದು ನಾವು ಕನೆಕ್ಟ್ ಮಾಡಲ್ಲ ರೆಸ್ಟ್ ಜೊತೆ. ನಾವ್ ಯಾವಾಗ್ಲೂ ಏನ್ ಅನ್ಕೊಂತೀವಿ, ಬಿಸಿ ಲೈಫ್ ಇಂದಾನೆ ಈಗ ಆಗ್ತಿರೋ, ಬಾಡಿ ಓವರ್ಲೋಡ್ ಆಗ್ತಾ ಇದೆ ಅಂತ ನಾವು ಗುರ್ತಿಸೋದೇ ಇಲ್ಲ. ನೀವು ವೆಕೇಶನ್ಗೆ ಹೋದ್ರೆ ಎಲ್ಲ ಸ್ಲೋ ಆಗುತ್ತೆ. ಡೆಡ್ ಲೈನ್ಸ್ ಇರಲ್ಲ, ಪ್ರೆಷರ್ ಇರಲ್ಲ, ಕಂಟಿನ್ಯೂಸ್ ಫೋನ್ ಕಾಲ್ಸ್ ಇರಲ್ಲ, ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ, ಕಾರ್ಟಿಸಾಲ್ ರೆಡ್ಯೂಸ್ ಆಗುತ್ತೆ, ಸ್ಲೀಪ್ ಇಂಪ್ರೂವ್ ಆಗುತ್ತೆ, ಮೂಡ್ ಬೆಟರ್ ಆಗುತ್ತೆ. ನೇಚರ್, ಬೀಚ್, ಮೌಂಟೇನ್ಸ್, ಗ್ರೀನರಿ ಆಕ್ಚುಲಿ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುತ್ತೆ. ಅದಕ್ಕೆ ವೆಕೇಶನ್ ನಂತರ ಫ್ರೆಶ್ ತರ ಫೀಲ್ ಆಗ್ತೀವಿ. ಬಟ್ ಇದೆಲ್ಲ ಗೊತ್ತಿದ್ರು ಜನ ಯಾಕೆ ವೆಕೇಶನ್ ಅವಾಯ್ಡ್ ಮಾಡ್ತಾರೆ? ಬಿಗ್ಗೆಸ್ಟ್ ಮೈಂಡ್ ಸೆಟ್ ಪ್ರಾಬ್ಲಮ್ ಇದು. ಕಾಮನ್ ಥಾಟ್ಸ್ ಏನ್ ಗೊತ್ತಾ? ವೆಕೇಶನ್ ಅಂದ್ರೆ ವೇಸ್ಟ್ ಆಫ್ ಮನಿ, ವರ್ಕ್ ಫಸ್ಟ್ ಇಂಪಾರ್ಟೆಂಟ್ ಅಪ್ಪ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಅಪ್ಪ, ಸುಮ್ಮನೆ ಅಲ್ಲಿ ಹೋಗೋ ಬದಲು ದುಡ್ಡು ಉಳಿಸ್ಕೊಂಡು ಏನಾದ್ರು ತಗೋಬೋದಪ್ಪ. ಬಟ್ ಕ್ವಶನ್ ಏನ್ ಗೊತ್ತಾ? ನೀವ್ ಹೆಲ್ದಿ ಇಲ್ಲ ಅಂದ್ರೆ, ಬ್ರೈನ್ ಫ್ರೀ ಇಲ್ಲ ಅಂದ್ರೆ ಪ್ರಾಪರ್ ಆಗಿ ನಮ್ ಕೆಲ್ಸಗಳನ್ನ ಮ್ಯಾನೇಜ್ ಮಾಡಕ್ಕಾಗಲ್ಲ. ನಾರ್ಮಲ್ ಆಗಿ ನೋಡಿದ್ರೆ ಫೋನ್ಗೆ, ಶಾಪಿಂಗ್ಗೆ, ಫಂಕ್ಷನ್ಗೆ ಅಂತ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ವೆಕೇಶನ್ ಅಂದ ತಕ್ಷಣ ದುಡ್ಡು ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತೀವಿ. ಒಂದ್ ತಿಳ್ಕೊಳ್ಳಿ, ವೆಕೇಶನ್ ಅಂದ್ರೆ ಎಕ್ಸ್ಪೆನ್ಸ್ ಅಲ್ಲ, ಇನ್ವೆಸ್ಟ್ಮೆಂಟ್. ನಿಮ್ಮ ರೆಸ್ಟ್ಗೆ, ನಿಮ್ಮ ಪೀಸ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ಗೆ. ನೀವು ಇದೆಲ್ಲ ಫೀಲ್ ಮಾಡ್ತಿದ್ದೀರಾ? ಮೊದಲನೇದಾಗಿ ಯಾವಾಗ್ಲೂ ಟೈರ್ಡ್ ಫೀಲಿಂಗ್, ಎರಡನೇದು ಈಸಿಯಾಗಿ ಇರಿಟೇಟ್ ಆಗೋದು, ಮೂರನೇದು ಮೋಟಿವೇಶನ್ ಇಲ್ಲ, ನಾಲ್ಕನೇದು ನಿದ್ದೆ ಸರಿ ಇಲ್ಲ, ಐದನೇದು ಓವರ್ ಥಿಂಕಿಂಗ್ ಜಾಸ್ತಿ. ಹಾಗಾದ್ರೆ ನಿಮ್ ಬಾಡಿ ಹೇಳ್ತಾ ಇದೆ ಪ್ಲೀಸ್ ರೆಸ್ಟ್ ಕೊಡಿ ಅಂತ. ಇಗ್ನೋರ್ ಮಾಡಿದ್ರೆ ಬರ್ನ್ಔಟ್, ಹೆಲ್ತ್ ಪ್ರಾಬ್ಲಮ್ಸ್, ಮೆಂಟಲ್ ಎಕ್ಸಾಷನ್. ವೆಕೇಶನ್ ಅಂದ್ರೆ ಫಾರಿನ್ ಟ್ರಿಪ್ ಬೇಕಂತ ಅಲ್ಲ, ಸಿಂಪಲ್ ಆಪ್ಷನ್ಸ್: ಒನ್ ಡೇ ನೇಚರ್ ಟ್ರಿಪ್, ಸ್ಟೆಕೇಶನ್, ಡಿಜಿಟಲ್ ಡಿಟಾಕ್ಸ್ ಡೇ, ಟೆಂಪಲ್ ವಿಸಿಟ್, ಅಥವಾ ಸೋಲೋ ಟೈಮ್. ಮೇನ್ ಗೋಲ್ ಏನ್ ಗೊತ್ತಾ? ಡಿಸ್ಕನೆಕ್ಟ್ ಫ್ರಮ್ ಸ್ಟ್ರೆಸ್, ರೀಕನೆಕ್ಟ್ ವಿತ್ ಯುವರ್ ಸೆಲ್ಫ್. ಸ್ಮಾಲ್ ಬ್ರೇಕ್ಸ್ ಕೂಡ ತುಂಬಾ ಪವರ್ಫುಲ್. ಅದಕ್ಕೆ ನಾನು ಕೊನೆದಾಗ ಏನ್ ಹೇಳ್ತೀನಿ ಅಂದ್ರೆ, ರೆಸ್ಟ್ ರಿವಾರ್ಡ್ ಅಲ್ಲ, ರೆಸ್ಟ್ ರಿಕ್ವೈರ್ಮೆಂಟ್. ನೀವು ಸ್ಟಾಪ್ ಮಾಡದೆ, ರೆಸ್ಟ್ ತಗೊಳ್ದೆ ರನ್ ಮಾಡಿದ್ರೆ ಬಾಡಿ ಫೋರ್ಸ್ ಮಾಡುತ್ತೆ ನೀವು ನಿಲ್ಸಕ್ಕೆ. ಅದೇ ಹುಷಾರಿಲ್ದಂಗೆ ಆಗೋದು, ಸ್ಟ್ರೆಸ್, ಬರ್ನ್ಔಟ್. ಸೊ ಜಾಸ್ತಿ ಯೋಚನೆ ಮಾಡ್ದೇನೆ ಅವಾಗ ವೆಕೇಶನ್ಗೆ ಹೋಗಿ. ಹೆಲ್ದಿಯರ್ ಯು ಈಕ್ವಲ್ಸ್ ಬೆಟರ್ ಲೈಫ್. ನೀವು ಇದನ್ನ ಅಗ್ರಿ ಮಾಡ್ತೀರಾ? ಹಾಗಾದ್ರೆ ರೆಸ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಕಮೆಂಟ್ ಮಾಡಿ.